ಕಾರ್ಕಳಪೇಟೆಯ ಮುಖ್ಯ ರಸ್ತೆಗಳ ಬದಿಯಲ್ಲಿ ಪಾದಚಾರಿಗಳ ಸುರಕ್ಷತೆಗಾಗಿ ನಿರ್ಮಿಸಲಾಗಿರುವ ಫುಟ್ಪಾತ್ಗಳು ಈಗ ಸಾರ್ವಜನಿಕರ ನಡಿಗೆಗೆ ಸಿಗುತ್ತಿಲ್ಲ. ಹೌದು, ಪಾದಚಾರಿ ರಸ್ತೆಗಳು ಈಗ ಅಕ್ರಮ ವಾಹನ ಪಾರ್ಕಿಂಗ್ ತಾಣಗಳಾಗಿ ಮಾರ್ಪಟ್ಟಿದ್ದು, ಶಾಲಾ ಮಕ್ಕಳು ಮತ್ತು ಹಿರಿಯ ನಾಗರಿಕರು ದಿನನಿತ್ಯ ಜೀವವನ್ನ ಕೈಯಲ್ಲೇ ಹಿಡಿದುಕೊಂಡು ರಸ್ತೆಯಲ್ಲಿ ನಡೆದಾಡುವಂತಾಗಿದೆ. ಸಾರ್ವಜನಿಕ ವಲಯದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದ್ದರೂ ಕೂಡ ಪುರಸಭೆ ಹಾಗೂ ಪೊಲೀಸ್ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದೆ ಎಂಬ ಆರೋಪವು ಕೇಳಿಬಂದಿದೆ. ಕಾರ್ಕಳದ ಪಟ್ಟಣದ ಬಹುತೇಕ ವಾಣಿಜ್ಯ ಸಂಕೀರ್ಣಗಳು ಮತ್ತು ಅಂಗಡಿ ಮುಂಗಟ್ಟುಗಳ ಮುಂಭಾಗದ ಕಾಲುದಾರಿಗಳು ಈಗ ಬೈಕ್ ಹಾಗೂ ಸ್ಕೂಟರ್ ಸವಾರರ ಪಾಲಾಗಿವೆ. ನಿಯಮ ಬಾಹಿರವಾಗಿ ಬೇಕಾಬಿಟ್ಟಿ ವಾಹನಗಳನ್ನು ಫುಟ್ಪಾತ್ ಮೇಲೆಯೇ ನಿಲ್ಲಿಸಲಾಗುತ್ತಿದೆ. ಆದರೆ ವಾಹನ ಸವಾರರ ಅಳಲೆ ಬೇರೆಯಾಗಿದೆ. ಪಟ್ಟಣದಲ್ಲಿ ವಾಹನಗಳ ನಿಲುಗಡೆಗೆ ಬೇರೆ ಎಲ್ಲೂ ಸಮರ್ಪಕವಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವುದರಿಂದ ಅನಿವಾರ್ಯವಾಗಿ ಫುಟ್ಪಾತ್ ಮೇಲೆ ಗಾಡಿಗಳನ್ನು ನಿಲ್ಲಿಸಬೇಕಾಗಿದೆ ಎಂದು ಸವಾರರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಇನ್ನು ಶಾಲಾ ಕಾಲೇಜು ಆರಂಭವಾಗುವ ಮತ್ತು ಬಿಡುವ ಅವಧಿಯಲ್ಲಂತೂ ಪಾದಚಾರಿಗಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿರುತ್ತದೆ. ಪುಟಾಣಿ ಮಕ್ಕಳು, ವಿದ್ಯಾರ್ಥಿಗಳು ಹಾಗೂ ವೃದ್ಧರು ಅನಿವಾರ್ಯವಾಗಿ ವಾಹನ ದಟ್ಟಣೆ ಇರುವ ಮುಖ್ಯ ರಸ್ತೆಗೆ ಇಳಿದು ನಡೆಯಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಅತಿ ವೇಗವಾಗಿ ಬರುವ ಬಸ್, ಕಾರುಗಳ ನಡುವೆ ಸಣ್ಣ ಮುನ್ನೆಚ್ಚರಿಕೆ ತಪ್ಪಿದ್ರೂ ದೊಡ್ಡ ಅಪಘಾತ ಸಂಭವಿಸುವ ಭೀತಿ ಎದುರಾಗಿದೆ ಎಂದು ಸಾರ್ವಜನಿಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈ ಗಂಭೀರ ಸಮಸ್ಯೆಯ ವಿರುದ್ಧ ಇಷ್ಟೆಲ್ಲ ಸಾರ್ವಜನಿಕ ಆಕ್ರೋಶ ವ್ಯಕ್ತವಾಗುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಏನಾದರೂ ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿ ಫುಟ್ಪಾತ್ಗಳನ್ನ ಅಕ್ರಮ ಪಾರ್ಕಿಂಗ್ನಿಂದ ಮುಕ್ತಗೊಳಿಸುತ್ತಾರಾ? ನಾನು ಪ್ರಕಾಶ್ ರಾವ್, ಕಾರ್ಕಳ ಪುರಸಭೆಯ ಒಬ್ಬ ಮಾಜಿ ಸದಸ್ಯ. ನಾನು 2 ಬಾರಿ ಪುರಸಭೆಯ ಸದಸ್ಯನಾಗಿ ಕಾರ್ಕಳ ಪುರಸಭೆಯಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಕಾರ್ಕಳ ಪೇಟೆ ಬಹುತೇಕ ಇಕ್ಕಟ್ಟು ಪ್ರದೇಶ. ಅದರಲ್ಲಿ ಪುರಸಭೆ ಕೂಡ ಸ್ವಲ್ಪ ಅನುದಾನವನ್ನು ಫುಟ್ಪಾತನ್ನು ನಿರ್ಮಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾರ್ಕಳದ ಫುಟ್ಪಾತ್ನಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿ ಜನರಿಗೆ ನಡೆದಾಡಿಕೊಂಡು ಹೋಗಲಿಕ್ಕೆ ತೊಂದರೆಯನ್ನು ಮಾಡುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮೊನ್ನೆ 2 ದಿವಸದ ಹಿಂದೆ SVT ಶಾಲೆಯ ಮಕ್ಕಳು ಮತ್ತು ಭುವನೇಂದ್ರ ಹೈಸ್ಕೂಲ್ನ ಮಕ್ಕಳು ಮಂಗಳೂರು ರಸ್ತೆಯಲ್ಲಿ ಪೆಟ್ರೋಲ್ ಪಂಪಿನ ಹತ್ರ ಬಸ್ಸಿನಿಂದ ಇಳಿದು ನಡೆದುಕೊಂಡು ಹೋಗುವಾಗ ಫುಟ್ಪಾತ್ನಲ್ಲಿ ನಡೆದುಕೊಂಡು ಹೋಗದೆ ರಸ್ತೆಯಲ್ಲಿ ಇಳಿದು ಬಸ್ ಬರುವಾಗ ಅವರ ಕಾಲುಗಳು ಚಕ್ರದ ಅಡಿಗೆ ಬೀಳುವ ಪರಿಸ್ಥಿತಿಗಳನ್ನು ಗಮನಿಸಿದ್ದೇನೆ. ವಿನಂತಿಯನ್ನು ಮಾಡಿದರು. ಅದೇ ರೀತಿ ಕಾರ್ಕಳದ ಪೊಲೀಸ್ ಇಲಾಖೆಗೂ ಮತ್ತು ಪುರಸಭೆಗೂ ನಾನು 2 ಬಾರಿ ಮನವಿಯನ್ನು ಮಾಡಿದ್ದೇನೆ. ಜಂಟಿ ಕಾರ್ಯಾಚರಣೆ ಮಾಡಿ ಯಾರು ವಾಹನಗಳನ್ನು ಫುಟ್ಪಾತ್ನಲ್ಲಿ ನಿಲ್ಲಿಸ್ತಾರೆ ಅದನ್ನು ತೆರವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಮ್ಮಂಥ ಸಂಘ ಸಂಸ್ಥೆಗಳ ಸಹಕಾರ ನಿಮಗೆ ಯಾವಾಗಲೂ ನೀಡ್ತೇವೆ ಅಂತ ನಾನು ಹೇಳಿದೆ. ಸಾರ್ವಜನಿಕರಿಗೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸುತ್ತಾರಾ ಎಂದು ಕಾದು ನೋಡಬೇಕಿದೆ. KM ಖಲೀಲ್, V4 ನ್ಯೂಸ್, ಕಾರ್ಕಳ.